ಓಕೆ, ಸೊ ನಾನು ನಿಮ್ಮ ಪ್ರಭಾಕರ್ ಸರ್, ಕಾಟ್ನೂರ್. ಸೊ ನಿನ್ನೆ ದಿವಸ ಸ್ಕ್ವಯರ್ ಟ್ರೈನಾಮಿಯಲ್ ವರ್ಗ ತ್ರಿಪದೋಕ್ತಿಯನ್ನ ಅಪವರ್ತಿಸೋದ್ರ ಬಗ್ಗೆ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಮಾಡಿಸಿದ್ವಿ. ಅದರ ಕಂಟಿನ್ಯೂಷನ್ ಇವತ್ತು ನೋಡೋಣ. ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 12, ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 12. ಸೊ ನಾನು ಹೇಳಿದ್ದೀನಿ ಸ್ಕ್ವಯರ್ ಟ್ರೈನಾಮಿಯಲ್ ಅಂತಂದ್ರೆ ಏನಿರ್ಬೇಕು ಅಂತ ಹೇಳಿದೀನಿ. ಒಂದು ಪವರ್ 2 ಇರೋ ಆಲ್ಜಿಬ್ರಿಕ್ ಟರ್ಮು, ಒಂದು ಪವರ್ 1 ಸೇಮ್, ಅಂದ್ರೆ ಪವರ್ 2 ಯಾವ ಲೆಟರ್ ಇರುತ್ತೋ ಪವರ್ 1 ಅದೇ ಇರಬೇಕು, ಮತ್ತೆ ಒಂದು ಕಾನ್ಸ್ಟೆಂಟ್ ಇರಬೇಕು. ಇದು ಕ್ಲಿಯರ್. ಸೊ ನಾವು ಫಸ್ಟ್ ಯು ಚೆಕ್ ದ ಗಿವನ್ ಟ್ರೈನಾಮಿಯಲ್, ಸ್ಕ್ವಯರ್ ಟ್ರೈನಾಮಿಯಲ್, ಇಟ್ ಈಸ್ ಇನ್ ಆರ್ಡರ್. ಹೌ ಅಂದ್ರೆ ಫಸ್ಟ್ ಪವರ್ 2, ಆಮೇಲೆ ಪವರ್ 1, ಆಮೇಲೆ ಕಾನ್ಸ್ಟೆಂಟ್. ಓಕೆ, ಸೊ ನಾನೀಗ ಎಕ್ಸ್ ಸ್ಕ್ವಯರ್ ಪಕ್ಕ ಇರೋ ಕೋಎಫಿಷಿಯಂಟ್, ಎಕ್ಸ್ ಸ್ಕ್ವಯರ್ ಪಕ್ಕ ಏನು ಕೋಎಫಿಷಿಯಂಟ್ ಏನಿಲ್ಲ ಅಂದ್ರೆ ಎಷ್ಟಿದೆ, +1 ಇದೆ, ಇಂಟು ಲಾಸ್ಟ್ ಟರ್ಮ್ ಮೈನಸ್ 12. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್, ಮೈನಸ್ 12 1 12. ನೋಡ್ರಿ, ಪ್ಲಸ್ ಇಂಟು ಮೈನಸ್, ಮೈನಸ್ 12 1 12. ಮಿಡಲ್ ಟರ್ಮ್, ಮಿಡಲ್ ಟರ್ಮ್ ಅಂದ್ರೆ ಯಾವ್ದು ತಗೋಬೇಕು ಅಂತ ಹೇಳಿದೀನಿ, ಆಲ್ಜಿಬ್ರಿಕ್ ಟರ್ಮ್ ಬಿಟ್ಟು ಸೈನ್ ಅಂಡ್ ನಂಬರ್. ಆಲ್ಜಿಬ್ರಿಕ್ ಟರ್ಮ್ ಬಿಟ್ಟು ಅಂದ್ರೆ ಈ ಆಲ್ಜಿಬ್ರಿಕ್ ಟರ್ಮ್ ಬಿಟ್ರೆ ಏನಿಲ್ಲಲ್ಲ ಸರ್, ಎಕ್ಸ್ ಪಕ್ಕ ಏನಿಲ್ಲ ಅಂದ್ರೆ 1 ಇರುತ್ತೆ, 1 ಬಿಟ್ಟು ಬೇರೆ ಏನಾದ್ರು ಇದ್ರೆ ಅದು ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಎಕ್ಸ್ ಪಕ್ಕ ಏನು ಇಲ್ಲ ಅಂದ್ರೆ ಯು ಟೇಕ್ ಇಟ್ ಆಸ್ 1 ಅಂಡ್ +1. ಸೊ ನಾನು ಇಲ್ಲಿ 12 ನ ಸ್ಪ್ಲಿಟ್ ಮಾಡಲ್ಲ, ಇದನ್ನ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ, ಮಿಡಲ್ ಟರ್ಮ್ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಸೊ ನೋಡ್ರಿ, ಈಗ 2 ನಂಬರ್ಸ್ ಹುಡುಕ್ಬೇಕು, 2 ನಂಬರ್ಸ್ ಅನ್ನ ಹುಡುಕ್ಬೇಕು. ಆ 2 ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 12 ಬರ್ಬೇಕು ಫಸ್ಟ್. ಓಕೆ, ಸೈನ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. 12 1 12. ಓಕೆ, ಬಂತು. ಸೆಕೆಂಡ್ ಕಂಡೀಷನ್, ಅದೇ 2 ನಂಬರ್ ಅನ್ನ ಆಡ್ ಮಾಡಿದ್ರೆ 12 ಗೆ 1 ಆಡ್ ಮಾಡಿದ್ರೆ 30, ನಮ್ಗೆ ಏನ್ ಬರ್ಬೇಕು, +1 ಬರ್ಬೇಕು. ಸೊ ಬರೀ ಅಡಿಷನ್ ಮಾಡಿದ್ರೆ ಅಷ್ಟೇನಾ ಸರ್, ಸಬ್ಟ್ರಾಕ್ಷನ್ ಮಾಡಿ 12 - 1 11 ಬರಲ್ಲ. ಓಕೆ, ಹಂಗಾದ್ರೆ ಅವೆರಡು ನಂಬರ್ಸ್ ನಾವು ಆಯ್ಕೆ ಮಾಡಿರೋದು ತಪ್ಪಿದೆ. ನೆಕ್ಸ್ಟ್ ನೋಡಿ, ಇನ್ನ 12 ಬರೋದು ಯಾವ್ದಾರು ಇದೆಯಾ? ಇದೆ. ಯಾವ್ದಂದ್ರೆ 6 2 12. ಓಕೆ, 6 2 12. 6 ಗೆ +2 ನ ಆಡ್ ಮಾಡಿ 8, ನಮ್ಗೆ ಏನ್ ಬರ್ಬೇಕಿತ್ತು, +1. ಇಟ್ ಈಸ್ ರಾಂಗ್. 6 ಇಂದ 2 ನ ಸಬ್ಟ್ರಾಕ್ಟ್ ಮಾಡಿ 4, ಅದು ರಾಂಗ್. ಹೋದ್ರೆ ಇನ್ನ 12 ಬರೋವು ಯಾವಾರ ಇದಾವೆ ಸರ್. 4 3 12. ಓಕೆ, ಬಂತು. 4 ಗೆ 3 ಆಡ್ ಮಾಡಿದ್ರೆ 7, ಇಲ್ಲ. 4 ಇಂದ 3 ಕಳೆದ್ರೆ 1 ಬಂತ. 4 ಇಂದ 3 ಕಳೆದ್ರೆ 1 ಬರುತ್ತೆ. ಹಂಗಾದ್ರೆ ನಮಗೆ ಕರೆಕ್ಟ್ ಇದಾವೆ ಈಗ. ಸೊ ಇಲ್ಲಿ 4 and 3 ಅವೆರಡರಲ್ಲಿ ಒಂದು ದೊಡ್ಡದಿರುತ್ತೆ, ಒಂದು ಚಿಕ್ಕದಿರುತ್ತೆ, 2 ನಂಬರ್ಸ್ ಅಲ್ಲಿ. ಆ ದೊಡ್ಡದನ್ನ ಈ ಕಡೆ ಬರ್ಕೋಬೇಕು, 4 3. ಸೊ ನೋಡಿ, ದೊಡ್ಡ ಸಂಖ್ಯೆಗೆ ಈ ಮಿಡಲ್ ಟರ್ಮ್ ಸೈನ್ ಏನಿದೆಯೋ ಅದೇ ಕೊಡ್ಬೇಕು. ಮಿಡಲ್ ಟರ್ಮ್ ಸೈನ್ ಏನಿದೆ, ಪ್ಲಸ್ ಇದೆ. ಈಗ +4, ಈಗ +4 ಒಳಗೆ ಎಷ್ಟನ್ನ ಕಳೆದ್ರೆ ಇಲ್ಲಿ ಇದಕ್ಕೆ 3 ಗೆ ಐದರ್ ಯು ಕ್ಯಾನ್ ಗಿವ್ ಪ್ಲಸ್ ಆರ್ ಮೈನಸ್. ನಮ್ಗೆ +1 ಬರ್ಬೇಕು, +1 ಬರ್ಬೇಕು. ಯೋಚನೆ ಮಾಡ್ರಿ, 4 ಅಲ್ಲಿ ಏನ್ ಕಳೆದ್ರೆ 1 ಬರುತ್ತೆ, ಕಳೆದ್ರೆ ಬರುತ್ತೋ ಕೂಡಿದ್ರೆ ಬರುತ್ತೋ, ಪ್ಲಸ್ ಹಾಕ್ಬೇಕು ಮೈನಸ್ ಹಾಕ್ಬೇಕು. ಯಾಕೆ ಅಂತ ಯೋಚನೆ ಮಾಡ್ರೆ ಬರ್ಬೇಕಾಗಿರೋದೇನು 1. ಸೊ ಅದಕ್ಕೆ ಇಲ್ಲಿ ಪ್ಲಸ್ ಹಾಕಿದ್ರೆ +7 ಆಗುತ್ತೆ, ಇಲ್ಲಿ ಮೈನಸ್ ಹಾಕಿ ನೋಡಿ. ಈಗ ಮೈನಸ್ ಹಾಕಿ 4 ಅಲ್ಲಿ 1 ಹೋದ್ರೆ 2, 1 4 ಅಲ್ಲಿ 3 ಹೋದ್ರೆ 1. ನೋಡ್ರಿ, ಪ್ಲಸ್ ಇಂಟು ಮೈನಸ್, ಮೈನಸ್ 4 3 12. ಎರಡು ಆಪ್ಷನ್ ಸ್ಯಾಟಿಸ್ಫೈ ಆಯ್ತಾ? ನೋಡ್ರಿ, ನೀವು ಚೂಸ್ ಮಾಡಿದ್ಮೇಲೆ ದೊಡ್ಡ ನಂಬರ್ ಅನ್ನ ಈ ಕಡೆ ಬರೀಬೇಕು, ಮಿಡಲ್ ನಂಬರ್ ಟರ್ಮ್ ಅಲ್ಲಿ ಏನ್ ಸೈನ್ ಇರುತ್ತೆ ಅದನ್ನ ಕೊಡಿ. ಸೆಕೆಂಡ್ ನಂಬರ್ಗೆ ಸೈನ್ ಕೊಡ್ಬೇಕಾದ್ರೆ ಅವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದ್ಮೇಲೆ ಇಲ್ಲಿ ನಮ್ಗೆ ಏನ್ ಬರ್ಬೇಕು, +1 ಬರ್ಬೇಕು. ಹಂಗಾದ್ರೆ ಇದಕ್ಕೆ ಪ್ಲಸ್ ಕೊಡ್ಬೇಕೋ ಮೈನಸ್ ಕೊಡ್ಬೇಕು, ನೀವು ಡಿಸೈಡ್ ಮಾಡ್ರಿ. ನಿಮ್ಮ ಹತ್ರ ಇರೋದು ಎಷ್ಟು, +4. ಆ +4 ಬೇಕಾಗಿಲ್ಲ, ನಿಮ್ಗೆ ಬೇಕಾದ್ರೆ +1. ಹಂಗಾದ್ರೆ 4 ಅಲ್ಲಿ ಎಷ್ಟು ಕಳೆದ್ರೆ 1 ಬರುತ್ತೆ, 3. ಹಂಗಾದ್ರೆ ಈ 3 ಏನ್ ಕೊಡ್ಬೇಕು, ಇದರ ಇಟ್ ಇಸ್ ಪ್ಲಸ್ ಆರ್ ಮೈನಸ್. ಪ್ಲಸ್ ಕೊಟ್ರೆ 7 ಆಗುತ್ತೆ, ಮೈನಸ್ ಕೊಟ್ರೆ 1 ಆಗುತ್ತೆ. therefore +4 - 3 +1, ಪ್ಲಸ್ ಇಂಟು ಮೈನಸ್ ಮೈನಸ್
ಫೋರ್ತ್ ಈಸ್ 12. ಎರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಇವೆರಡು ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ -12. ಓಕೆ, ಇವೆರಡು ನಂಬರ್ ನಡುವೆ ಇರ್ತಕ್ಕಂಥ ಸೈನ್ ಆಪರೇಷನ್ ಮಾಡಿದ್ರೆ +4 ಒಳಗೆ -3 ಹೋದ್ರೆ +1. ಕ್ಲಿಯರ್ ಆಯ್ತು? ನೋಡ್ರಿ, ಎಲ್ಲಿ ನಿಮಗೆ ಡೌಟ್ಸ್ ಬರುತ್ತೋ ಅಲ್ಲಿ ಕೇಳ್ಕೊಳ್ಳಿ. ನಾವು ಯಾವಾಗ್ಲೂ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಆಯ್ತು ಅಂದ್ರೆ ಟ್ರೈನಾಮಿಯಲ್, ಸ್ಕ್ವೇರ್ ಟ್ರೈನಾಮಿಯಲ್ ಫ್ಯಾಕ್ಟರೈಸೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಏನ್ ಮಾಡಿದ್ರಿ, x² ಪಕ್ಕ ಇರೋ ಕೋಎಫಿಷಿಯಂಟ್ +1, ಲಾಸ್ಟ್ ಟರ್ಮ್ -12, ಲಾಸ್ಟ್ ಟರ್ಮ್ ಅಂದ್ರೆ ಕಾನ್ಸ್ಟೆಂಟ್ -12, ಪ್ಲಸ್ ಇಂಟು ಮೈನಸ್ ಮೈನಸ್ 12 ಒನ್ಸ್ 12. ಮಿಡಲ್ ಟರ್ಮ್ ಅಂದ್ರೆ ಯಾವುದು, ಆಲ್ಜಿಬ್ರಿಕ್ ಟರ್ಮ್ ಬಿಟ್ಟು ಇರೋ ನಂಬರ್ ಆನ್ಸರ್ಸ್. ಆಲ್ಜಿಬ್ರಿಕ್ ಟರ್ಮ್ ಬಿಟ್ರೆ ಏನು ಇಲ್ಲ ಅಲ್ಲ ಸರ್, ಪ್ಲಸ್ ಇದೆ. ಸೊ ಅದ್ರ ಪಕ್ಕ +1 ಇದೆ. ಓಕೆ, ಬನ್ನಿ. ಸೊ +1 ಬಂದ್ಮೇಲೆ ಆಪ್ಷನ್ ಮಾಡ್ತಾ ಬಂದ್ರಿ. 12 1 ಆಗ್ಲಿಲ್ಲ, 6 2 ಆಗ್ಲಿಲ್ಲ, 4 3 ನೋಡಿದ್ವಿ. 4 3 12 1 ಬಂತು. 4 3 ಅಂದ್ರೆ 1 ಬರುತ್ತೆ ಅಂತ ಗೊತ್ತಾಯ್ತು. ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಈ ಕಡೆ ಬರೀಬೇಕು. 4ಕ್ಕೆ ಪ್ಲಸ್ ಕೊಟ್ಟು ಇಲ್ಲಿ ಏನಿದೆಯೋ ಅದನ್ನ ಕೊಡ್ರಿ ಪ್ಲಸ್. ಇದಕ್ಕೆ ನೀವು ಕೊಡ್ಬೇಕಾದ್ರೆ ಸೈನ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು. +1 ಬರ್ಬೇಕು. 4ರಾಗ ಎಷ್ಟು ಹೋದ್ರೆ +1 ಬರುತ್ತೆ, 3 ಬಂತ ನೋಡ್ರಿ, ಪ್ಲಸ್ ಬಂತು. ಈಗ ಮಲ್ಟಿಪ್ಲೈ ಮಾಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್ 4 3 12. ಕ್ಲಿಯರಾ? ಓಕೆ, ಬನ್ನಿ ಈಗ x² + 4x - 3x - 12. x² + 4x - 3x - 12. So now you can make two groups. ಮಾಡಿದ್ರ? two groups ಮಾಡಾದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲೂ ಇರ್ಬೇಕು, ಇಲ್ಲಿ ಇರ್ಬೇಕು. ಯಾವ್ದಿದೆ, x ಇದೆ. x ಕಾಮನ್ ತೆಗೆದ್ರೆ x² x ಹೊರ ಬಂದ್ರೆ x ಉಳಿತು. ಇಲ್ಲಿ 4x ಅಲ್ಲಿ x ಹೊರ ಬಂದ್ರೆ 4 ಉಳಿತು. ಇಲ್ಲಿ ಸೆಕೆಂಡ್ ಟರ್ಮ್ ಅಲ್ಲಿ ಕಾಮನ್ ತೆಗಿಬೇಕಾದ್ರೆ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಏನ್ ಸೈನ್ ಇದೆ, ಐದರ್ ಇಟ್ ಇಸ್ ಪ್ಲಸ್ ಪ್ಲಸ್, ಮೈನಸ್ ಮೈನಸ್. ಸೊ ಈಗ ನೋಡ್ರಿ, ಸೆಕೆಂಡ್ ಟರ್ಮ್ ಸ್ಟಾರ್ಟಿಂಗ್ ನಲ್ಲಿ ಏನಿದೆ, ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. ಇಲ್ಲಿ ಮೈನಸ್ ಇದೆ, ಮೈನಸ್. ಸೊ ಈಗ 3 and 12 ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? 3 and 12 ನ ಡಿವೈಡ್ ಮಾಡ್ತಕ್ಕಂಥ ಹೈಯೆಸ್ಟ್ ನಂಬರ್ ಯಾವುದು? 3. ಬರ್ದಾದ್ಮೇಲೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಏನ್ ಬರ್ದಿರ್ತೀರ ಅದನ್ನ ಬರಿಬೇಕು, x + 4. ಓಕೆ, ಸೊ ನಾವು x + 4 ತಗೊಂಡೆ ಹೊರಗೆ, ಉಳಿದಿದ್ದು x + 4 ಹೊರಗೆ ಬಂದ್ರೆ ಇಲ್ಲಿ ಏನು ಉಳಿತು, x ಉಳಿತು. x + 4 ಹೊರಗೆ ಬಂದ್ರೆ ಏನು ಉಳಿತು, -3. ಇಟ್ ಇಸ್ ದ ಆನ್ಸರ್. ನೋಡ್ರಿ, ಫ್ಯಾಕ್ಟರೈಸೇಷನ್ ಇಸ್ ವೆರಿ ಈಸಿ ಕಾನ್ಸೆಪ್ಟ್. ಅರ್ಥ ಮಾಡ್ಕೊಳ್ಳಿ, ನಿಮಗೆ ತಲೆ ಒಳಗೆ ಹುಳಗಳು ಬರಬಾರದು. ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರಬೇಕು, ಆಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಇಷ್ಟು ಬರ್ಬೇಕು. ಅವೆರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿರೋ ನಂಬರ್ಸ್ ನ ಮಾತ್ರ ತಗೋಬೇಕು. ಒಂದ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿ ಮತ್ತೊಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೆ ಆ ನಂಬರ್ಸ್ ನ ಫ್ಯಾಕ್ಟರೈಸೇಷನ್ ಗೆ ತಗೊಳಕ್ಕೆ ಯೋಗ್ಯ ಇಲ್ಲ. ಸೊ ಕ್ಲಿಯರಾ? ಏನಾರ ಡೌಟ್ ಇದ್ರೆ ಕೇಳ್ರಿ. ಸೊ ಅಗೇನ್ ಐ ವಿಲ್ ಗೋ ಫಾರ್ ಸೆಕೆಂಡ್ ಎಕ್ಸಾಂಪಲ್. ಓಕೆ, ಈಗ x² - 3x - 18. x² - 3x - 18. ವೆರಿ ಫಸ್ಟ್ ಇಟ್ ಚೆಕ್ ಇಟ್ ಈಸ್ ಇನ್ ಆರ್ಡರ್. ಇದು ಪ್ರತಿ ಸಾರಿ ನೋಡ್ಬೇಕು ನೀವು. ಫಸ್ಟ್ ಪವರ್ 2, ಪವರ್ 1, 18. ಪವರ್ 1 ಎಲ್ಲಿದೆ, ಎಕ್ಸ್ ತಲೆ ಮೇಲೆ ಏನಿಲ್ಲ ಅಂದ್ರೆ ಏನಿರುತ್ತೆ, 1 ಇರುತ್ತೆ. ಓಕೆ, ಇಟ್ ಈಸ್ ಆರ್ಡರ್. ಸೊ ನೌ what is the coefficient of x²? Coefficient of x² means x² ಪಕ್ಕ ಇರೋ ಸಂಖ್ಯೆ +1 into last term -18 plus into minus -18, middle term -3. ಸೊ ಈಗ ಎರಡು ನಂಬರ್ಸ್ ಹುಡುಕ್ಬೇಕು. ಆ ಎರಡು ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 18 ಬರಬೇಕು. ಅವೆರಡನ್ನ ಒಂದಕ್ಕೆ 1 ಕೂಡಿದ್ರೆ 3, ಒಂದರಲ್ಲಿ 1 ಕಳೆದ್ರೆ 3. ಸೈನ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ.
ಸೊ 18 1 18 ಸರ್. ಓಕೆ ಬಂತು. ಓಕೆ ಫಸ್ಟ್ ಕಂಡೀಷನ್. ಓಕೆ 18 ಗೆ 1 ಆಡ್ ಮಾಡಿ ಸರ್, 19 ಬರಲ್ಲ. 18 ಇಂದ 1 ಸಬ್ಸ್ಟ್ರಾಕ್ಟ್ ಮಾಡಿ ಸರ್, 17 ಬರಲ್ಲ. ನಮ್ಗೆ ಏನ್ ಬರ್ಬೇಕು? 3 ಬರ್ಬೇಕು. ಸೊ ಇನ್ನ ಯಾವ್ದಾರು ಇದಾವ ಸರ್? ಇದಾವೆ. 9 2s 18 ನೋಡ್ರಿ. ನಮ್ಗೆ ಏನ್ ಬರ್ಬೇಕು? ಫಸ್ಟ್ ಕಂಡೀಷನ್ ಮಲ್ಟಿಪ್ಲೈ ಮಾಡಿದ್ರೆ 18 ಬರ್ಬೇಕು. ಸೆಕೆಂಡ್ ಕಂಡೀಷನ್ 9 ಮತ್ತು 2 ನ 9 ಅನ್ನ 2 ಗೆ ಆಡ್ ಮಾಡಿದ್ರೆ 3 ಬರುತ್ತಾ? ಇಲ್ಲ, 11 ಬಂತು. 9 ಇಂದ 2 ಕಳೀರಿ, 7 ಬಂತು. ಅವು ಅಲ್ಲ. ಮತ್ತೆ ಯಾವ ಇದಾವೆ ಸರ್? ಇದಾವೆ. ಅವು ಯಾವಪ್ಪ ಅಂದ್ರೆ 6 3s 18, 6 3s 18, 6 into 3 18. 6 ಅಲ್ಲಿ 3 ಹೋದ್ರೆ 3, 6 ಗೆ 3 ಆಡ್ ಮಾಡಿದ್ರೆ ಸರ್. ಸೊ ಆಡ್ ಮಾಡ್ಬೇಕು ಸರ್. ನಾವ್ ಹೇಳಿದೀನಿ, ಎರಡು ಆಪ್ಷನ್ ಕೊಟ್ಟಿದ್ದೀನಿ, ಐದರ್ ಬೈ ಆಡಿಂಗ್ ಆರ್ ಬೈ ಸಬ್ಟ್ರಾಕ್ಟಿಂಗ್. 6 3s 18, 6 ಗೆ 3 ಆಡ್ ಮಾಡಿದ್ರೆ 9 ಆಗುತ್ತೆ, ಬೇಕಾಗಿಲ್ಲ. ಸೊ ಆಡ್ ಮಾಡಕ್ ಹೋಗಲ್ಲ. ನಮ್ಗೆ ಎರಡು ಕಂಡೀಷನ್ ಆಪ್ಷನ್ ಬಳಸ್ಕೊಳಕ್ ಅವಕಾಶ ಕೊಟ್ಟಿದ್ದಾನೆ, ಐದರ್ ಬೈ ಅಡಿಷನ್ ಆರ್ ಬೈ ಸಬ್ಟ್ರಾಕ್ಷನ್. ಕೂಡೋದರ ಮಾಡಬಹುದು, ಕಳಿಯೋದ ಎರಡು ನಂಬರ್ನ ಕೂಡಬಹುದು ಅಥವಾ ಕಳೆದ್ರೆ ಆ ನಂಬರ್ ಬರಬೇಕು. ಸೊ ಕೂಡಿದ್ರೆ ಬರಲ್ಲ ಅಂದ್ಮೇಲೆ ಕಲ್ಬಿಟ್ಟು ನೋಡೋಣ. 6 3s 18. ಓಕೆ 6 3s 18. ಸೊ ನಾನ್ ಹೇಳ್ತಿದ್ದೀನಿ, ಮಿಡಲ್ ಟರ್ಮ್ ಸೈನ್ ಇಲ್ಲಿ ಮೈನಸ್ ಇದ್ರೆ ದೊಡ್ಡ ನಂಬರಿಗೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. ಈಗ ಇಲ್ಲಿ ಏನ್ ಸೈನ್ ಇದೆ ಅದ್ ನಿಲ್ಕೊಡ್ತೀನಿ, -6 ಆಯ್ತು. ಸೊ ನಮ್ಮ ಹತ್ರ ಏನಿದೆ? -3 ಇದೆ. ಈಗ -6 ಅಲ್ಲಿ ಎಷ್ಟನ್ನ ಸೇರಿಸಿದ್ರೆ -3 ಬರುತ್ತೆ, -6 ಅಲ್ಲಿ ಎಷ್ಟನ್ನ ಕಳೆದ್ರೆ -3 ಬರುತ್ತೆ. ಹಂಗಾದ್ರೆ +3 ಇದಕ್ಕೆ ಮೈನಸ್ ಕೊಟ್ರೆ 2 ಮೈನಸ್ ಆದ್ರೆ 9 ಆಗುತ್ತೆ. ಎಷ್ಟು ಕೊಡ್ತೀರಿ? ಈಗ 3 ಗೆ ಪ್ಲಸ್ ಕೊಡ್ತೀರೋ ಮೈನಸ್ ಕೊಡ್ತೀರೋ ನೋಡ್ಬೇಕು ನೀವೀಗ. ಇದರಲ್ಲಿ ಅದೋದ್ರೆ ಇಷ್ಟು ಬರ್ಬೇಕು. -6 ಅಲ್ಲಿ ಏನನ್ನ ತೆಗೆದ್ರೆ -3 ಬರುತ್ತೆ. ಹಂಗಾದ್ರೆ ಏನ್ ಕೊಡ್ಬೇಕು? ಐದರ್ ಆ 3 ಗೆ ಪ್ಲಸ್ ಕೊಡ್ಬೇಕು, ಮೈನಸ್ ಕೊಡ್ಬೇಕು, ನಿಮ್ ಡಿಸಿಷನ್. 3 ಗೆ ಮೈನಸ್ ಕೊಟ್ರಿ ಅಂತ ತಿಳ್ಕೊಂಡ್ರಿ, 2 ಮೈನಸ್ ಆದ್ರೆ ಆಡ್ ಮಾಡ್ರೆ ಎಷ್ಟಾಗುತ್ತೆ? 9 ಆಗುತ್ತೆ. ಹಂಗಾದ್ರೆ ನಾವು ಆಯ್ಕೆ ರಾಂಗ್. ಇದಕ್ಕೆ ಪ್ಲಸ್ ಕೊಡೋಣ. ಈಗ ನೋಡ್ರಿ, ಈಗ -6 ಅಲ್ಲಿ +3 ಹೋದ್ರೆ -3. ನಾನು ಹೇಳ್ಕೊಟ್ಟಿದ್ದೀನಿ, ಅಡಿಷನ್ ಸಬ್ಸ್ಟ್ರಾಕ್ಷನ್ ನ ಪಾರ್ಟ್ 1 ಪಾರ್ಟ್ 2 ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ -6 ಅಲ್ಲಿ +3 ಹೋದ್ರೆ -3, ಮೈನಸ್ ಇಂಟು ಪ್ಲಸ್ ಮೈನಸ್, 6 3s 18. ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತವೆ. ಓಕೆನಾ? ನೀವಿಲ್ಲಿ -6 ಗೆ ಇಲ್ಲಿರೋ ನಂಬರಿಗೆ ಪ್ಲಸ್ ಕೊಡ್ಬೇಕಾ ಮೈನಸ್? ಜಸ್ಟ್ ಯು ಸೆಲೆಕ್ಟ್ ದ ಸೈನ್ ಅಷ್ಟೇ, ಐದರ್ ಬೈ ಮೈನಸ್ ಆರ್ ಪ್ಲಸ್. ಪ್ಲಸ್ ಮೈನಸ್ ಕೊಟ್ರೆ -9 ಆಗ್ತದೆ, ರಾಂಗ್. ಪ್ಲಸ್ ಕೊಟ್ರೆ ಇಟ್ ಬಿಕಮ್ -3. ನೌ ಇಟ್ ಇಸ್ ಕ್ಲಿಯರ್. ಮತ್ತೆ ಅಗೇನ್ ಮಲ್ಟಿಪ್ಲೈ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್, 6 3s 18. ಓಕೆನಾ? ಓಕೆ, ಬನ್ನಿ ಈಗ x² -6x ಪ್ಲಸ್ 3x -18 ಎರಡೆರಡನ್ನ ಗುಂಪು ಮಾಡಿ, ಎರಡೆರಡನ್ನ ಗುಂಪು ಮಾಡಿದ್ಮೇಲೆ ಫಸ್ಟ್ ಅಲ್ಲಿ ಕಾಮನ್ ಏನಿದೆ? x ಕಾಮನ್ ಇದೆ. x ಕಾಮನ್ ತೆಗೆದ್ರೆ x -6 ಉಳಿತು. ಸೆಕೆಂಡ್ ಟರ್ಮ್ ಅಲ್ಲಿ ಕಾಮನ್, ಸೆಕೆಂಡ್ ಗ್ರೂಪ್ ಅಲ್ಲಿ ಕಾಮನ್ ತೆಗಿಬೇಕಾದ್ರೆ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಈಗ ಪ್ಲಸ್ ಇದೆ, ಪ್ಲಸ್. ನೆಕ್ಸ್ಟ್ 3 and 18 ನ ಡಿವೈಡ್ ಮಾಡ್ತಕ್ಕಂಥ ಹೈಯೆಸ್ಟ್ ನಂಬರ್ ಯಾವ್ದಪ್ಪ ಅಂದ್ರೆ 3. ಇಲ್ಲಿ ಏನ್ ಬರ್ದಿರ್ತೀರೋ ಅದು x -6. ಓಕೆ, ಸೊ ನಾವ್ ರೈಟ್ x -6 ಕಾಮನ್, x plus 3. It is the answer. ಕ್ಲಿಯರಾ? ಡೌಟ್ಸ್ ಏನಾರು ಇದೆಯಾ? ಕೇಳ್ರಿ, ಇದ್ರೆ ಕೇಳ್ಕೊಳ್ಳೋಣ. ನಿಮಗೆ ಅನುಮಾನ ಬರಬಾರ್ದು. ಇದು ಈಗಾಗಲೇ 2ನೇ ಕ್ಲಾಸ್ ಫ್ಯಾಕ್ಟರೈಸೇಷನ್. ಎರಡನೇ ಕ್ಲಾಸ್ ಅಂದ್ರೆ ಸೆಕೆಂಡ್ ಕ್ಲಾಸ್ ಅಂದ್ರೆ ನಿನ್ನೆ ಒಂದು ಕ್ಲಾಸ್ ಮಾಡ್ಬಿಟ್ಟಿದ್ದೀನಿ ಅದ್ರ ಬಗ್ಗೆ, ಫ್ಯಾಕ್ಟರೈಸೇಷನ್ ಬಗ್ಗೆ. ಮತ್ತೆ ಅದ್ರ ಕಂಟಿನ್ಯೂಷನ್ ಮಾಡ್ತಿದ್ದೀನಿ. ಇಲ್ಲೊಂದು ಜಸ್ಟ್ ಮೈನಸ್ ಬಂದಿದ್ದಾವೆ, ನೀನ್ ಎಲ್ಲಾ ಪ್ರಾಬ್ಲಮ್ಸ್ ಪ್ಲಸ್ ಇದ್ದು. ಆದ್ರೆ ಇಲ್ಲಿ ಸೆಕೆಂಡ್ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ
ನಂಬರ್ಸ್ ನ ಆಯ್ಕೆ ಮಾಡಿದ್ಮೇಲೆ ಬಿಗ್ಗರ್ ನಂಬರ್ಗೆ ಇಲ್ಲಿರೋ ಸೈನ್ ಕೊಡ್ತೀರಿ. ಸೆಕೆಂಡ್ ನಂಬರ್ಗೆ ಸೈನ್ ಅನ್ನ ಆಯ್ಕೆ ಮಾಡೋದು ನಿಮಗೆ ಬಿಟ್ಟಿದೆ ಅಷ್ಟೇ. ಪ್ಲಸ್ ಕೊಟ್ರೆ ಬರುತ್ತೋ ಮೈನಸ್ ಕೊಟ್ರೆ ಬರುತ್ತೋ ಅಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ನೋಡಿ ಎಷ್ಟು ಈಸಿ ಇದೆ ಫ್ಯಾಕ್ಟರೈಸೇಷನ್. ಸೊ ಬನ್ನಿ ಈಗ ಇನ್ನ ಒಂದು ನೋಡೋಣ. ನೀವು ಎಷ್ಟಾರು ಕಲೀರಿ, ಹೇಳ್ಕೊಳ್ಳೋಣ, ಒಟ್ಟು ನೀವು ಕಲಿಬೇಕಷ್ಟೆ. ಸೊ ಡೌಟ್ ಏನಿದ್ರು ಕೇಳ್ಬಹುದು. ಸೊ ಹೆಂಗೆ ಕೇಳ ಸರ್, ಇದು ರೆಕಾರ್ಡೆಡ್ ಕ್ಲಾಸ್ ಸರ್. ನೀವು ಕ್ಲಾಸ್ ನೋಡ್ತಾ ಇದ್ರೆ ಅಲ್ಲಿ ನನ್ನ ಮೊಬೈಲ್ ನಂಬರ್ ಬರ್ತಾ ಇದೆ ಡಿಸ್ಪ್ಲೇನಲ್ಲಿ. ಸೊ ನೀವು ಕಾಲಾರು ಮಾಡಿ ವಾಟ್ಸಪ್ ಅಲ್ಲಿ ಹಾಕಿ ಮತ್ತೊಂದ್ಸಾರಿ ಹೇಳ್ಕೊಡ್ತೀನಿ, ಆಯ್ತಾ? ನಿಮಗೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಅದು ಮಾಡ್ತೀರಿ. ಹೋಗ್ಲಿ ಬಿಡ್ರಿ ಸರ್, ನಮ್ಮ ಅಪ್ಪ ಅಮ್ಮ ಒತ್ತಾಯ ಕೂರ್ತಿದ್ದಾರೆ, ಅದಾದ MBPL 74 ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದು ನೋಡಲೆ ಮ್ಯಾಥ್ಸ್ ಅರ್ಥ ಆಗುತ್ತಂತೆ, ಮಾಸ್ಟರ್ ಹೇಳ್ತಾರೆ ಅಂತ ಹೇಳಿ ಒತ್ತಾಯಕ್ಕೋಸ್ಕರ ಯಾರು ಓದ್ಬೇಡ್ರಿ. ಸಕ್ಸಸ್ ಆಗಕ್ ಸಾಧ್ಯತೆ ಇಲ್ಲ. ಓಕೆ, ಐ ವಿಲ್ ಗೋ ಫಾರ್ ದಿ ಥರ್ಡ್ ಒನ್. x square plus 4x minus 21. X square plus 4x minus 21. Every time you check the order, power 2, power 1 constant. Okay. Power 2, power 1 constant. Okay. So now write the coefficient of x square. Coefficient of x square means ಏನilla ಅಂದ್ರೆ plus 1 into last term minus 21 plus into minus 21 ಆಯ್ತಲ್ಲ. ಓಕೆ, ಮಿಡಲ್ ಟರ್ಮ್ ಪ್ಲಸ್ 4. ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಇದನ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ, ಇದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು 6 ಮಾರ್ಕ್ಸ್ ಹಾಕಿದ್ದೀನಿ. ಸೊ 21 ಬರಬೇಕು ಫಸ್ಟ್, ಆಮೇಲೆ ಸೆಕೆಂಡಿಗೆ ಬರೋಣ 21. ಸೊ 2 ನಂಬರ್ಸ್ ಮಲ್ಟಿಪ್ಲೈ ಮಾಡಬೇಕು. 21 into 1 21 ಸರ್ ಬಂತಲ್ಲ ಸರ್. ಸೆಕೆಂಡ್ ಆಪ್ಷನ್ ಏನ್ ಗೊತ್ತಾ ಸರ್, ಆ 21 ಮತ್ತೆ 1 ಅನ್ನ ಆಡ್ ಮಾಡಿದ್ರೆ 4 ಬರ್ಬೇಕು. 21 plus 1 22 ಸರ್ ಬರಲ್ಲ. 21 ಅಲ್ಲಿ ಬರೀ ಆಡ್ ಮಾಡಿದ್ರೆ ಅಷ್ಟೇನಾ, ಸಬ್ಟ್ರಾಕ್ಟ್ ಮಾಡ್ರಿ. 21 ಒಳಗೆ 1 ಕಳೆದ್ರೆ 20 ಬರುತ್ತೆ. ಓಕೆ, ನಮ್ದು ಬರಲ್ಲ. ಸೊ ನೌ ಯು ಕ್ಯಾನ್ ಗೋ ಫಾರ್ ದಿ ಸೆಕೆಂಡ್ ಚಾಯ್ಸ್. ಇದೆಯಾ, ಯಾವ್ದಾದ್ರು 2 ನಂಬರ್ಸ್ ಮಲ್ಟಿಪ್ಲೈ ಮಾಡಿದ್ರೆ 21 ಬರುತ್ತಾ? ಬರುತ್ತೆ ನೋಡ್ರಿ. 7 3s are 21. 7 3s are 21. ಓಕೆ, 7 ಗೆ 3 ಆಡ್ ಮಾಡಿ ಸರ್, 10 ಆಯ್ತಲ್ಲ ಸರ್. ಅರೆ ನೀನ್ ಆಡ್ ಮಾಡಕ್ ಯಾಕೆ ಹೋಗ್ತೀಯಾ? ಆಡ್ ಮಾಡ್ಬೇಕು ಅಂತ ನಾನು ಎಲ್ಲಾರು ಕಂಪಲ್ಸರಿ ಹೇಳಿದ್ದೀನ? ಐದರ್ ಬೈ ಆಡ್ ಆರ್ ಬೈ ಸಬ್ಟ್ರಾಕ್ಷನ್, ಕೂಡು ಅಥವಾ ಕಳಿ. ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರ್ಬೇಕು. ಅವೆರಡಲ್ಲಿ ಒಂದನ್ನೊಂದು ಕೂಡಿದ್ರಾರು ಬರ್ಬೇಕು, ಒಂದ್ರಲ್ಲಿ ಒಂದು ಕಳೆದ್ರಾರು ಬರ್ಬೇಕು. ಹಂಗಾದ್ರೆ ಯಾವ ಸರ್? 7 3. ಸೊ 7 and 3, 7 3s are 21. 7 plus 3 10 ಸರ್. 7 minus 3 4 ಬಂತಲ್ಲ. ಓಕೆ, 7 3. ಸೊ ಈಗ ಕೇಳ್ರಿ, 7 2 ನಂಬರ್ ಸೆಲೆಕ್ಟ್ ಮಾಡಿದ್ಮೇಲೆ ಬಿಗ್ಗರ್ ನಂಬರ್ ಈ ಕಡೆ ಸೈಡೆ ಬರೀರಿ ಫಸ್ಟ್. ಸೊ ಈಗ ಇಲ್ಲಿ ಏನ್ ಸೈನ್ ಇದೆ ಅದೇ ಕೊಡ್ರಿ, ಪ್ಲಸ್. ಓಕೆ, ಈಗ ನಿಮ್ಮ ಹತ್ರ ಪ್ಲಸ್ 7 ಇದೆ, ನಮಗೆ ಬೇಕಾಗಿರೋದು ಎಷ್ಟು? 4. ಹಾಗಾದ್ರೆ 7ಗೆ ಈ ನಂಬರ್ನ ಕೂಡ್ಬೇಕು ಕಳಿಬೇಕು. 7 ಇಂದ ಈ ನಂಬರ್ನ ಕೂಡ್ಬೇಕು, 7ಗೆ ಈ ನಂಬರ್ನ ಕೂಡ್ಬೇಕು. 7 ಇಂದ ಈ ನಂಬರ್ ಕಳೆದ್ರೆ ಇದು ಬರುತ್ತೋ. 2 ಆಪ್ಷನ್ ನಿಮಗೆ. ನಮಗೆ ಈ ನಂಬರ್ ಬರಬೇಕು, ಹಂಗಾದ್ರೆ ಇದನ್ನ ಆಡ್ ಮಾಡಬೇಕು ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು. ನೋಡ್ರಿ, ಈಗ 7 ಒಳಗೆ ಸಬ್ಟ್ರಾಕ್ಟ್ ಮಾಡಿದ್ರೆ +4 ಬರುತ್ತೆ. ಹಂಗಾದ್ರೆ 7 ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ +4 ಬರುತ್ತೆ ಅಂದ್ರೆ 3 ಏನ್ ಕೊಡ್ಬೇಕು? ಮೈನಸ್ ಕೊಡ್ಬೇಕು. ಸೊ ಇಲ್ಲಿ ಬರ್ಕೊಂಡಾದ್ಮೇಲೆ ಈ ಸೆಕೆಂಡ್ ನಂಬರ್, ಫಸ್ಟ್ ನಂಬರ್ಗೆ ಸೈನ್ ಇಲ್ಲಿ ಕೊಟ್ಬಿಡ್ತೀರಿ. ಸೆಕೆಂಡ್ ನಂಬರ್ಗೆ ಸೈನ್ ಕೊಡೋದಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಬರಬೇಕು. ಹಾಗಾದ್ರೆ ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಸೊ ಇದು ಬರ್ಬೇಕು ಅಂದ್ರೆ ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ನೋಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್. 7 3s are 21. +7 ಒಳಗೆ -3 ಹೋದ್ರೆ +4. ಎಷ್ಟು ಈಸಿ ಇದೆ ನೋಡ್ರಿ.
ಕ್ಲಿಯರ್? ಸೊ ನೋಡೋಣ ಬನ್ನಿ ಈಗ. ಎಕ್ಸ್ ಸ್ಕ್ವೇರ್ ಪ್ಲಸ್ 7x minus 3x minus 21. So now make two groups. ಎರಡೆರಡು ಗುಂಪು ಮಾಡಿ, ಎರಡೆರಡನ್ನ ಗುಂಪು ಮಾಡಿ ಆದ್ಮೇಲೆ ಯು ಕ್ಯಾನ್ ಟೇಕ್ ಎಕ್ಸ್ ಆಸ್ ಕಾಮನ್. ಎಕ್ಸ್ ಹೊರ ಬಂದ್ರೆ ಎಕ್ಸ್ ಪ್ಲಸ್ 7. ಇಲ್ಲಿ ಕಾಮನ್ ತೆಗೆದಿದೆಯಲ್ಲ ಬಹಳ ಇಂಪಾರ್ಟೆಂಟ್. ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. ಇಲ್ಲಿ ಮೈನಸ್ ಇದೆ, ಈಗ ಮೈನಸ್ ಬರೀತೀನಿ. ಅದಾದ್ಮೇಲೆ 3 and 21 ಡಿವೈಡ್ ಮಾಡೋ ಸಂಖ್ಯೆ ಯಾವುದು? 3 and 21 ಡಿವೈಡ್ ಮಾಡೋ ಸಂಖ್ಯೆ ಯಾವ್ದಪ್ಪ ಅಂದ್ರೆ 3 ಹೈಯೆಸ್ಟ್ ನಂಬರು. ಇಲ್ಲಿ ಏನ್ ಬರ್ದಿರ್ತೀರ ಅದು ಎಕ್ಸ್ ಪ್ಲಸ್ 7. ಎಕ್ಸ್ ಪ್ಲಸ್ 7. ಸೊ ನಾವು ರೈಟ್ ಎಕ್ಸ್ ಪ್ಲಸ್ 7 ಹೊರ ಬಂದ್ರೆ ಎಕ್ಸ್ ಉಳಿತು, ಇಲ್ಲಿ -3 ಉಳಿತು. ಇಟ್ ಈಸ್ ದ ಆನ್ಸರ್. ಸೊ ನೋಡ್ರಿ, ಕ್ಲಾರಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಅರ್ಥ ಆಗ್ಬೇಕು. ಎಲ್ಲಿ ಅರ್ಥ ಆಗಿಲ್ಲಲ್ಲ ಅದನ್ನ ಮತ್ತೆ ಮತ್ತೆ ನೋಡ್ಬೇಕು. ಮತ್ತೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಯು ಹ್ಯಾವ್ ಟು ಕಾಲ್ ಮೀ. ನನಗೆ ಕಾಲ್ ಮಾಡಿ ಈ ಪ್ರಾಬ್ಲಮ್ ಬರ್ಕೊಂಡು ಇದು ನಿಂಗೆ ಮಾಡಿದಿರಲ್ಲ ಸರ್, ಇದು ಹೆಂಗೆ ಅಂತ ಕೇಳಿದ್ರೆ ಹೇಳ್ಕೊಡ್ಬಹುದು. ಡೌಟ್ಸ್ ಏನಾರ ಇದೆಯಾ? ಇದ್ರೆ ಕೇಳಿ. ಇದೆಯಾ? ಇಲ್ಲ ಅಲ್ಲ? ಇಲ್ಲಲ್ಲ? ಇದೆಯಾ? ಸೊ ನೋ ಡೌಟ್ಸ್. ಸೊ ಯಾಕೆಂದ್ರೆ ಇದು 8ನೇ ಪ್ರಾಬ್ಲಮ್ ಮಾಡ್ತಾ ಇರೋದು. ನಿನ್ನೆ ಎಲ್ಲ ಪ್ಲಸ್ ಇರೋ ಪ್ರಾಬ್ಲಮ್ಸ್ ಮಾಡಿದೆ. ಇವತ್ತು ಮೈನಸ್ ಇರೋದು ಮಾಡಿಸಿದ್ರು ಸಹ ಚೂಸ್ ಮಾಡೋದು ಇಲ್ಲಿ ಒಂದು ಜಸ್ಟ್ ಐದರ್ ಪ್ಲಸ್ ಕೊಡ್ಬೇಕಾ ಮೈನಸ್ ಕೊಡ್ಬೇಕು. ಇದು ಬರ್ಬೇಕು ಅಂದ್ರೆ ಇಲ್ಲಿ ಇದಕ್ಕೆ ಪ್ಲಸ್ ಕೊಡ್ಬೇಕಾ ಮೈನಸ್ ಕೊಡ್ಬೇಕು, ಅವೆರಡೇ ಚಾಯ್ಸ್ ಮಾಡಿ ಯೂಸ್ ಮಾಡ್ರೆ ಮುಗಿದು ಹೋಯ್ತು. ಅಲ್ಲಿ ನೀವು ನಂಬರ್ ಚಾಯ್ಸ್ ಮಾಡಕ್ ಎಲ್ಲರಿಗೂ ಬರುತ್ತೆ. ಓಕೆನಾ? ಸೊ ನೋಡೋಣ ಮತ್ತೊಂದು ಪ್ರಾಬ್ಲಮ್ನ. a ಸ್ಕ್ವೇರ್ -3a -40. ಬರೀ ಎಕ್ಸ್ ಸ್ಕ್ವೇರ್ ಇರ್ಬೇಕು ಅಂತೇನಿಲ್ಲ. ಎ ಸ್ಕ್ವೇರ್ ಆಯ್ತಾ, ನೆಕ್ಸ್ಟ್ ಟರ್ಮ್ ಏನಿರ್ಬೇಕು ಎ ಇರ್ಬೇಕು. ಬಿ ಸ್ಕ್ವೇರ್ ಇದೆಯಾ, ನೆಕ್ಸ್ಟ್ ಟರ್ಮ್ ಬಿ ಇರ್ಬೇಕು. ಸಿ ಸ್ಕ್ವೇರ್ ಇದೆಯಾ, ನೆಕ್ಸ್ಟ್ ಟರ್ಮ್ ಸಿ ಇರ್ಬೇಕು. ಓಕೆ ಬನ್ನಿ, ಈಗ ಇದೆ ಸರ್ ಎ ಸ್ಕ್ವೇರ್ ಪಕ್ಕ ಇರೋ ಸಂಖ್ಯೆ +1 ಇಂಟು ಲಾಸ್ಟ್ ಟರ್ಮ್ -40 ಪ್ಲಸ್ ಇಂಟು ಮೈನಸ್ -40. ಸೊ ನಾನು ಹೇಳ್ತಿದ್ದೀನಿ ಮಿಡಲ್ ಟರ್ಮು ಏನು, ಆಲ್ಜಿಬ್ರಿಕ್ ಟರ್ಮ್ ಬಿಟ್ಟು ನಂಬರ್ ಅಂಡ್ ಸೈನ್. ಆಲ್ಜಿಬ್ರಿಕ್ ಟರ್ಮ್ ಬಿಟ್ಟು ನಂಬರ್ ಅಂಡ್ ಸೈನ್ ಅಂದ್ರೆ -3. ಸೊ ಈಗ 2 ನಂಬರ್ಸ್ ಹುಡುಕ್ಬೇಕು. ಎಲ್ಲಿದಾವ ಸಾರ್? ಮನ್ಸೊಳಗಿದಾವೆ. ನಿಮ್ಗೆ ಟೇಬಲ್ಸ್ ಬರ್ತಾವೆ. ಸೊ 2 ನಂಬರ್ಸ್ ಸರ್. 40 ಇಂಟು 1 40 ಇಂಟು 1 40. ಓಕೆ ಬಂದ್ಬಿಡ್ತು ಸರ್. ನೆಕ್ಸ್ಟ್ ಕಂಡೀಷನ್ 40ಗೆ 1 ಆಡ್ ಮಾಡಿದ್ರೆ 3 ಬರುತ್ತಾ? 41 ಬರಲ್ಲ. 40 ಇಂದ 1 ಕಳೆದ್ರೆ 39 ಬರಲ್ಲ. ಹಂಗಾದ್ರೆ ಇನ್ನ ಸರ್ ಇನ್ನೂ ಒಂದು ಆಪ್ಷನ್ ಇದೆ. 10 ಇಂಟು 4 14 40. ಓಕೆ ಸೆಕೆಂಡ್ ಆಪ್ಷನ್ 10ಕ್ಕೆ 4 ಕೊಡ್ರಿ 14 ಬರಲ್ಲ. 10 4 ಕಳೀರಿ 6 ಬರಲ್ಲ. ಮತ್ತೆ ಯಾವ ಇದಾವ ಸರ್? ಇದಾವೆ. 8 5s are 40. 8 5s are 40. 8ಕ್ಕೆ ಆಡ್ 5 ಆಡ್ ಮಾಡ್ರಿ ಸರ್ 30. ಆಡ್ ಮಾಡಲ್ಲ ಸರ್. 8ರಲ್ಲಿ 5 ಕಳಿತೀನಿ 3. 8ಅಲ್ಲಿ -5 8ಅಲ್ಲಿ -5 ಮಾಡಿದ್ರೆ 3 ಬರುತ್ತೆ. ನಮ್ದು 2 ಕಂಡೀಷನ್ ಸ್ಯಾಟಿಸ್ಫೈ ಆದ್ವಲ್ವಾ? ನಮ್ಗೆ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರ್ಬೇಕು. ಅವೆರಡು ನಂಬರ್ಸ್ ಮಲ್ಟಿಪ್ಲೈ ಮಾಡಿದ್ರೆ 40 ಬರ್ಬೇಕು. ಯಾವುದು? 8 and 5 ತಗೋಬಹುದಾ? ನೋಡ್ರಿ 8 and 5 8 5s are 40. 8ಗೆ 5 ಆಡ್ ಮಾಡ್ರಿ 13 ಬಂತಲ್ಲ ಸರ್. ನಾನೇನು ಬರೀ ಆಡೇ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲ. 8ಅಲ್ಲಿ 5 ಕಳಿ 3 ಬರುತ್ತೆ. ಓಕೆ ಸೊ ನಾವು ರೈಟ್ 8 5. ಸೊ 2 ನಂಬರ್ಸ್ ಆಯ್ಕೆ ಮಾಡಿದಾಗ ಬಿಗ್ಗರ್ ನಂಬರ್ ಈ ಕಡೆ ಬರೀಬೇಕು. ಸೊ ಇಲ್ಲಿ ನೀವೀಗ ಈ ಚಿಹ್ನೆ ಇಲ್ಲಿ ಕೊಡ್ಬೇಕು. ಈಗ 5ಗೆ ಪ್ಲಸ್ ಕೊಡ್ತಿರೋ ಮೈನಸ್ ಕೊಡ್ತಿರೋ ಯೋಚನೆ. ನಮಗೆ ಏನ್ ಬರ್ಬೇಕು? ಈ 8 ಅಲ್ಲಿ ಇದೋದೆ ಇದು ಬರ್ಬೇಕು.
ಹಾಗಾದ್ರೆ ಏನ್ ಕೊಡ್ತೀರಿ? ಇದರಿಂದ ಇದನ್ ಏನಾರು ಮಾಡಿದ್ರೆ ಇದು ಬರ್ಬೇಕು, ಐದರ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್. ಅಂದ್ರೆ 8ಕ್ಕೆ 5 ಮೈನಸ್ ಕೊಡ್ತಿರೋ ಪ್ಲಸ್ ಕೊಡ್ತಿರೋ? ಮೈನಸ್ ಕೊಟ್ರೆ ಏನಾಗುತ್ತೆ, 2 ಮೈನಸ್ ಆದ್ರೆ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಅಲ್ಲಿ -13 ಬರಲ್ಲ. ಸೊ ಅದಕ್ಕೆ ಹಂಗಾದ್ರೆ ಏನ್ ಮಾಡ್ತೀನಿ, 8ಕ್ಕೆ ಪ್ಲಸ್ ಕೊಡ್ತೀನಿ. ನೋಡ್ರಿ, ಈಗ -8 ಪ್ಲಸ್ 5ರಲ್ಲಿ ಹೋದ್ರೆ -3 ಬರುತ್ತೆ. ನಾನು ಅಡಿಷನ್ ಸಬ್ಸ್ಟ್ರಾಕ್ಷನ್ ಬಗ್ಗೆ ಬಹಳಷ್ಟು ಕ್ಲಿಯರ್ ಆಗಿ ಹೇಳ್ಕೊಟ್ಬಿಟ್ಟಿದ್ದೀನಿ. -8 ಒಳಗೆ +5 ಹೋದ್ರೆ -3 ಬರುತ್ತೆ. ಓಕೆ, ನೋಡ್ರಿ, ಈಗ ಮತ್ತೆ ಮಲ್ಟಿಪ್ಲೈ ಮಾಡಿ ನೋಡ್ಬೇಕು ಮತ್ತೊಂದ್ ಸೆಕೆಂಡ್. ಹಂಗೆ ಮತ್ತೆ ಮುಂದಕ್ಕೆ ಹೋಗಂಗಿಲ್ಲ. ಒಂದ್ ಕಂಡೀಷನ್ ಸ್ಯಾಟಿಸ್ಫೈ ಆದ ತಕ್ಷಣ ಹೋಗಂಗಿಲ್ಲ. ಸೆಕೆಂಡ್ ಕಂಡೀಷನ್, ಫಸ್ಟ್ ಕಂಡೀಷನ್ ನೋಡ್ಬೇಕು. ಈಗ -+ -8 5 40 ಬಂತ. ಇಲ್ಲಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 40 ಬಂತು. -+ -8 5 40. -8 ಒಳಗೆ +5 ಹೋದ್ರೆ -3. ಸೊ ನಾವು ಬೋತ್ ದ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ಸೊ ಇಲ್ಲಿ ಬರೋಣ. ಈಗ a² -8a + 5a -40. ಸೊ ನಾವು ಮೇಕ್ 2 groups. ಸೊ ಈಗ a ಕಾಮನ್, a ಇಲ್ಲೂ ಇದೆ ಇಲ್ಲೂ ಇದೆ. ಇಲ್ಲಿ 2 a² ಅಂದ್ರೆ 2a ಇತ್ತು. 1 a ಹೊರ ಬಂದ್ರೆ 1a ಉಳಿತು. ಇಲ್ಲಿ -8 a ಎಲ್ಲ ಹೋಯ್ತು ಅಂದ್ರೆ ಇಲ್ಲಿ ಹೊರ ಬಂದಿದೆ. ಈಗ ಸೆಕೆಂಡ್ ಗ್ರೂಪ್ ಅಲ್ಲಿ ಸ್ಟಾರ್ಟಿಂಗ್ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಸ್ಟಾರ್ಟಿಂಗ್ ಪ್ಲಸ್ ಇದೆ ಪ್ಲಸ್, ಸ್ಟಾರ್ಟಿಂಗ್ ಪ್ಲಸ್ ಇದೆ ಪ್ಲಸ್. 5 and 40 ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? 5 and 40 ನ ಡಿವೈಡ್ ಮಾಡೋ ಸಂಖ್ಯೆ, 5 and 40 ನ ಡಿವೈಡ್ ಮಾಡ್ತಕ್ಕಂತ ಹೈಯೆಸ್ಟ್ ನಂಬರ್ ಯೋಚನೆ ಮಾಡಬೇಕು. 5 and 40 ನ ಡಿವೈಡ್ ಮಾಡೋದು ಯಾವುದು? 5. ಇಲ್ಲೇನ್ ಬರ್ದಿರ್ತೀರ ಅದು a - 8. ಸೊ a - 8 into a plus 5. ಇಟ್ ಈಸ್ ದ ಆನ್ಸರ್. ನೋಡ್ರಿ, ಬಹಳಷ್ಟು ಈಸಿ. ಸೆಕೆಂಡ್ ಟರ್ಮ್ ಅಲ್ಲಿ ಸ್ಟಾರ್ಟಿಂಗ್ ಪ್ಲಸ್ ಇದೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಇಲ್ಲಿ ಪ್ಲಸ್ ಇದೆ ಪ್ಲಸ್ ಹೋಗುತ್ತೆ. 5 and 40 ನ ಡಿವೈಡ್ ಮಾಡ್ತಕ್ಕಂಥ ಹೈಯೆಸ್ಟ್ ನಂಬರ್ ಯಾವುದು? 5. ಇಲ್ಲೇನ್ ಬರ್ದಿರ್ತೀರ ಅದು. ಸೊ ನಾವ್ ಇಟ್ ಈಸ್ ಕ್ಲಿಯರ್. ಡೌಟ್ಸ್ ಇದೆಯಾ? ಇದ್ರೆ ಕೇಳಿ. ಸೊ ಫ್ಯಾಕ್ಟರೈಸೇಷನ್ ಎಲ್ಲಿ ನಾನು ಹೇಳ್ತಿಲ್ಲ, ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಬರ್ಬೋದು. ಇನ್ ಬೇರೆ ಬೇರೆ ಎಲ್ಲ ಕಡೆಯಲ್ಲಿ ಟ್ರೈನಾಮಿಯಲ್, ಸ್ಕ್ವೇರ್ ಟ್ರೈನಾಮಿಯಲ್ ಇರುತ್ತಲ್ಲ, ಅಲ್ಲೆಲ್ಲ ಸಾಲ್ವ್ ಮಾಡ್ರಿ ಅಂದ್ರೆ ಫ್ಯಾಕ್ಟರೈಸೇಷನ್ ಬಿಟ್ರೆ ನೆಕ್ಸ್ಟ್ ಫಾರ್ಮುಲಾ ಇದೆ. ಫಾರ್ಮುಲಾ ಎಲ್ಲ ಟೈಮ್ ಫಾರ್ಮುಲಾ ಬಳಸಕ್ ಆಗಲ್ಲ. ಅದಕ್ಕೆ ಈ ಸ್ಕ್ವೇರ್ ಟ್ರೈನಾಮಿಯಲ್, ವರ್ಗ ತ್ರಿಪದೋಕ್ತಿಯನ್ನ ನಿಮಗೆ ಅಪವರ್ತಿಲಿಕ್ಕೆ ಬರಲೇಬೇಕು. ನೀವು 10th ಸ್ಟ್ಯಾಂಡರ್ಡ್ ಅಥವಾ ಯಾವುದೇ ಕ್ಲಾಸ್ ಓದ್ತಿದ್ದೀರಂದ್ರೆ ಇದನ್ನ ಕಲಿಲೇಬೇಕು ನೀವು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಮಸ್ಟ್. ಓಕೆನಾ? ಕಲಿತಿದ್ದೀರಲ್ಲ, ವರ್ಕೌಟ್ ಮಾಡಿ. ಒಂದ್ ಪ್ರಾಬ್ಲಮ್ ಒಂದೇ ಸಲ ಮಾಡಬೇಡ್ರಿ. ಮಿನಿಮಮ್ 3 to 4 times ವರ್ಕೌಟ್ ಮಾಡಬೇಕು. ಸೊ ನನಗೆ ಇಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ ನಾನು ವರ್ಕ್ ಮಾಡಿದ್ದೀನಿ ಅಂತ. ನೀವು ವರ್ಕೌಟ್ ಮಾಡ್ರಿ, ಪಕ್ಕಾ ನಿಮಗೆ ಬರುತ್ತೆ. ಬರಿಬೇಕು. ಮ್ಯಾಥ್ಸ್ ಕ್ಲಾಸ್ ಅನ್ನ ನೋಡೋದಕ್ಕಿಂತ ಬರೆಯೋದು ಜಾಸ್ತಿ ಆಗ್ಬೇಕು. ನೀವು ಆಮೇಲೆ ಪ್ರತಿ ಕ್ಲಾಸ್ ಅನ್ನ ನೋಟ್ಸ್ ಮಾಡ್ಕೋಬೇಕು. ಆವಾಗ ನೀವು ಸಕ್ಸಸ್ ಆಗ್ತೀರಿ. ಸರ್ ಕ್ಲಾಸ್ ನೋಡಿದೆ ಅದಷ್ಟೇ ಬಿಟ್ಟೆ ಅಂತಲ್ಲ. ಸೊ ಎನಿವರ್ ಫ್ರೀ ಆ ತರ ಪ್ರಾಬ್ಲಮ್ಸ್ ಅನ್ನ ಬೇರೆ ಬೇರೆ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ ಸಿಗ್ತವೆ. ಫ್ಯಾಕ್ಟರೈಸೇಷನ್ ಪ್ರಾಬ್ಲಮ್ಸ್ ಅಂತ ಹಾಕಿದ್ರೆ ಸಿಗ್ತವೆ. ನಾನು ಮಾಡ್ಸಿರೋ ಬಿಟ್ಟು ಬೇರೆ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಸಾಲ್ವ್ ಮಾಡಕ್ ಕಲಿಬೇಕು. ಅದನ್ನ ಸಾಲ್ವ್ ಮಾಡಕ್ ಬರ್ಲಿಲ್ಲ ಅಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಅಲ್ಲಿಗೆ ಪಕ್ಕ ಕಲಿಬಹುದು. ಕ್ಲಿಯರಾ? ಸೊ ನೆಕ್ಸ್ಟ್ ಬನ್ನಿ. ಈಗ x² - x - 72. x² - x - 72. So now to check the order. Check the order means x² x constant. Okay. a² a constant. Okay. So next we come to the coefficient of x². coefficient of x² ಅಂದ್ರೆ x² ಹಿಂದೆ ಇರತಕ್ಕಂತ ಸಂಖ್ಯೆ ಮತ್ತು ಚಿಹ್ನೆ. x² ಹಿಂದೆ ಇರತಕ್ಕಂತದ್ದು +1. x² ಪಕ್ಕ ಏನಿಲ್ಲ ಅಂದ್ರೆ 1 ಇರುತ್ತೆ, ಸೈನ್ ಪ್ಲಸ್ ಇರುತ್ತೆ. ಇಂಟು -72 ಪ್ಲಸ್ ಇಂಟು ಮೈನಸ್ -72. ಓಕೆ.
-72. ಓಕೆ, ಸೊ ನೋಡ್ರಿ ಈಗ 72 ಒಂದು 72 ಬಿಟ್ಬಿಡಿ, ಅದು ಬರಲ್ಲ. ಅದು ಮಿಡಲ್ ಟರ್ಮ್ ತಗೋಬೇಕು. ಈಗ ಮಿಡಲ್ ಟರ್ಮ್ ಅಂದ್ರೆ ಆಲ್ಜಿಬ್ರಿಕ್ ಟರ್ಮ್ ಬಿಟ್ಟು ನಂಬರ್ ಅಂಡ್ ಸೈನ್. ಎಕ್ಸ್ ಪಕ್ಕ ಇರೋದು 1 ಅಂಡ್ ಸೈನ್ ಈಸ್ -1. ಸೊ ನಾವ್ ಇಟ್ ಈಸ್ -1. ಸೊ ಕ್ಲಿಯರ್, -1. ಸೊ ಈಗ ನಾವು ಎರಡು ನಂಬರ್ಸ್ ಹುಡುಕ್ಬೇಕು. ಎರಡು ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 72 ಬರಬೇಕು. ಫಸ್ಟ್ 72 ಒಂದ ಬಿಟ್ಬಿಡಿ, ಮತ್ತೆ ಯಾವಾರ ಇದಾವೆ ನೋಡ್ರಿ. 12 ಆರ್ಲೆ 72, 12 6 72. ಆ 12ಗೆ 6 ಅನ್ನ ಆಡ್ ಮಾಡ್ರಿ. ಎಷ್ಟು ಬರ್ಬೇಕು? -1 ಬಂತ? ಇಲ್ಲ. ಎಷ್ಟು ಬಂತು? 18 ಬಂತು. 12 ಅಲ್ಲಿ 6 ಕಳೀರಿ, 6 ಬಂತು. ಓಕೆ, ಇಟ್ ಈಸ್ ರಾಂಗ್. ಮತ್ತೆ ಯಾವಾರ 9 8 72. ಓಕೆ, 9ಗೆ 8 ಆಡ್ ಮಾಡಿ ಸರ್, 17 ಬೇಡ. 9 ಅಲ್ಲಿ 8 ಕಳೀರಿ ಸರ್, 1. ಆಮೇಲೆ ಮೈನಸ್ ಪ್ಲಸ್ ಅಡ್ಜಸ್ಟ್ಮೆಂಟ್ ಮಾಡೋದು. ಬಟ್ ನಮ್ಗೆ ಏನ್ ಬರ್ಬೇಕು? ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ 72 ಬರ್ಬೇಕು. 9 8 72. 9 ಮತ್ತೆ 8 ಆಡ್ ಮಾಡಿದ್ರೆ 17 ಬಂತು, ಬೇಡ. 9 ಅಲ್ಲಿ 8 ಕಳೀರಿ, 1 ಬಂತು. ನಮ್ಗೆ ಬರ್ಬೇಕಾಗಿರೋದೇನು? ಮಲ್ಟಿಪ್ಲೈ ಮಾಡಿದ್ರೆ 72, ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬಂದಿದೆ. -1 +1 ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡೋಣ. ಸೊ ನಾವು ರೈಟ್ 9 8. ಸೊ ಈಗ ನಾನು ಹೇಳ್ತಿದ್ದೀನಿ, ಇಲ್ಲಿ ಮೈನಸ್ ಇತ್ತು ಅಂದ್ರೆ ಇದು ಮೈನಸ್ ಕೊಡಿ. ಮೈನಸ್ ಕೊಡ್ತೀರಿ. ಈಗ ಸೊ ನೋಡ್ರಿ, ಈಗ ಇದಕ್ಕೆ ಏನ್ ಕೊಡ್ತೀರಿ? ಈಗ ನಮಗ್ ಬರ್ಬೇಕಾಗಿರೋದೇನು? -1. ನಮ್ಮ ಹತ್ರ ಇರೋದೇನು? -9 ಒಳಗೆ ಎಷ್ಟನ್ನ ತೆಗೆದ್ರೆ -1 ಬರುತ್ತೆ. ಇದಕ್ಕೆ ಪ್ಲಸ್ ಕೊಡ್ತಿರೋ ಮೈನಸ್ ಕೊಡ್ತಿರೋ? -9 ಅಲ್ಲಿ ಎಷ್ಟು ಹೋದ್ರೆ ಇಲ್ಲಿರೋದಕ್ಕೆ ಈ ನಂಬರಿಗೆ ಪ್ಲಸ್ ಕೊಟ್ರೆ -1 ಆಗುತ್ತೋ, ಮೈನಸ್ ಕೊಟ್ರೆ -1 ಆಗುತ್ತೋ? ಈ ನಂಬರಿಗೆ ಪ್ಲಸ್ ಕೊಡ್ತಿರೋ ಮೈನಸ್ ಕೊಡ್ತಿರೋ? ಇವೆರಡು ಸೇರಿ ಅಷ್ಟಾಗಬೇಕು. ಏನಾಗಬೇಕು? -1 ಆಗಬೇಕು. ಮೈನಸ್ ಕೊಟ್ರೆ -9 -8 ಎಷ್ಟಾಗುತ್ತೆ? -17 ಆಗುತ್ತೆ. ಹಾಗಾದ್ರೆ ನಮ್ಮ ಆಪ್ಷನ್, ಸೈನ್ ಆಪ್ಷನ್ ರಾಂಗ್. ಪ್ಲಸ್ ಕೊಡ್ರಿ. -9 + 8 ಇಟ್ ಈಸ್ -1. ಓಕೆ, ಮೈನಸ್ ಇಂಟು ಪ್ಲಸ್ ಮೈನಸ್, 9 8 72. ಬಂತ? ಸೊ ಬನ್ನಿ ಈಗ, x² -9x + 8x -72. ನಾನು ಇಲ್ಲಿ ನೀವು ಸೈನ್ ಕೊಡೋದು ಯೋಚನೆ ಮಾಡ್ಬೇಕು. -9ಗೆ ಇದಕ್ಕೆ ಪ್ಲಸ್ ಕೊಟ್ರೆ -1 ಆಗುತ್ತಾ? ಇದಕ್ಕೆ ಮೈನಸ್ ಕೊಟ್ರೆ -1 ಆಗುತ್ತೆ, ಪ್ಲಸ್ ಕೊಟ್ರೆ -1 ಆಗುತ್ತೆ. ಇವೆರಡು ಸೇರಿ ಅವ -1 ಆಗುತ್ತೆ. ಇವೆರಡು ಸೇರಿ ಇಷ್ಟ ಆಗ್ಬೇಕು, ಐದರ್ ಬೈ ಆಡಿಂಗ್ ಆರ್ ಸಬ್ಟ್ರಾಕ್ಟ್. ಅದು ನಿಮ್ ತಲೆಯೊಳಗೆ. ಸೊ ಬರ್ರಿ, ಈಗ x ಕಾಮನ್ ತೆಗೆದೆ, x -9. ಇಲ್ಲಿ ಸ್ಟಾರ್ಟಿಂಗ್ ಪ್ಲಸ್ ಇದೆ, ಪ್ಲಸ್ 8 and 72 ನ ಡಿವೈಡ್ ಮಾಡ್ತಕ್ಕಂಥ ಹೈಯೆಸ್ಟ್ ನಂಬರ್ ಯಾವುದು? 8. ಇಲ್ಲೇನ್ ಬರ್ದಿರ್ತೀರ ಅದು x -9. ಸೊ ನಾವು ರೈಟ್ x -9 ಕಾಮನ್, ಉಳಿದಿದ್ದು x + 8. ಇಟ್ ಈಸ್ ದ ಆನ್ಸರ್. ಡೌಟ್ಸ್ ಇದ್ರೆ ಕೇಳ್ರಿ. ಡೌಟ್ಸ್ ಏನಾರು ಇದೆಯಾ? ಇದ್ರೆ ಕೇಳಿ. ಇಲ್ಲ ಅಲ್ಲ. ಸೊ ನೋಡ್ರಿ, ಎಷ್ಟು ಈಸಿ ಇದೆ, ಯೋಚನೆ ಮಾಡ್ರಿ. ನೀವು ಕಾನ್ಸಂಟ್ರೇಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಆಸಕ್ತಿ. ನನಗೆ ಆಸಕ್ತಿ ಹೆಂಗಿದೆಯೋ ನನ್ನ 10 ಪಟ್ಟು ಆಸಕ್ತಿ ನಿಮ್ಗಿರ್ಬೇಕು, ಆಯ್ತಲ್ಲ? ಆವಾಗ ನೀವು ಸಕ್ಸಸ್ ಸ್ಟೂಡೆಂಟ್ ಆಗಕ್ಕೆ ಸಾಧ್ಯತೆ ಇದೆ. ಸೊ ವ್ಯಾನ್ ಯು ಆರ್, ನೀವು ಹೇಳ್ತೀನಿ ಕೇಳ್ರಿ, ಯಾವಾಗ ನೀವು ಎಫರ್ಟ್ ಪ್ರಯತ್ನ ಮಾಡ್ತಾ ಇದ್ರೆ 100% ಬರುತ್ತೆ.
ಸೊ ನಿಮ್ಗೆ ಏನಾದ್ರು ಡೌಟ್ ಇದೆ ಮತ್ತೆ ನನಗೆ ಕಾಲ್ ಮಾಡಿ ನಾನು ಹೇಳ್ಕೊಡ್ತೀನಿ. ಸೊ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಓಕೆ, a square minus 5a plus 6. So now check it is in order. ಓಕೆ, a ಸ್ಕ್ವೇರ್ ಆದ್ಮೇಲೆ a ಇರಬೇಕು, ಲಾಸ್ಟ್ಗೆ ಕಾನ್ಸ್ಟೆಂಟ್. ಓಕೆ, ಸೊ ಈಗ a ಸ್ಕ್ವೇರ್ ಪಕ್ಕ ಏನಿದೆ? ಏನಿಲ್ಲ ಸರ್, ಏನು ಇಲ್ಲ ಅಂತ ಹೇಳಿದ್ರೆ 1 ಇರುತ್ತೆ, ಸೈನ್ 1 ಇರುತ್ತೆ, ಸೈನ್ ಪ್ಲಸ್ ಇರುತ್ತೆ, ಪ್ಲಸ್ 1 ಇಂಟು ಪ್ಲಸ್ 6 ಪ್ಲಸ್ ಇಂಟು ಪ್ಲಸ್ 6 ಮಿಡಲ್ ಟರ್ಮ್ ಮೈನಸ್ 5. ಈಗ ನೋಡ್ರಿ ಬಹಳ ಇಂಪಾರ್ಟೆಂಟ್. ಈಗ 6 1 6. ಓಕೆ, 6ಗೆ 1 ಆಡ್ ಮಾಡಿದ್ರೆ 7. ಓಕೆನಾ? ಬರಲ್ಲ. 6 ಅಲ್ಲಿ 1 ಕಳೆದ್ರೆ 5. ಓಕೆ, ಸೊ ವೆರಿ ಫಸ್ಟ್. ಓಕೆ, ಬರ್ರಿ ಈಗ. ಸೊ 6 1 ತಗೊಂತೀವಿ ಸರ್. 6 ಅಲ್ಲಿ 1 ಕಳೆದ್ರೆ 5 ಬರುತ್ತೆ ಅಲ್ಲ ಸರ್? ಥಾಟ್ಸ್ ಬಂದಿದೆ ನಿಮ್ಗೆ, ಅದನ್ನ ತೋರ್ಸ್ಬಿಡ್ತೀನಿ. 6 ಅಲ್ಲಿ 1 ಕಳೆದ್ರೆ 5 ಬರುತ್ತೆ, 5 ಬರುತ್ತೆ 6. ಓಕೆ, ಇಲ್ಲಿರೋದ್ನ ಇಲ್ಲಿ ಸೈನ್ ಇಲ್ಲಿ ಕೊಡ್ಬೇಕು ಅಂತ ಹೇಳಿದೀನಿ. ಈಗ ಮೈನಸ್ 5 ಬರ್ಬೇಕಾದ್ರೆ ಇದಕ್ಕೆ ಏನ್ ಕೊಡ್ಬೇಕು? ಪ್ಲಸ್ 1 ಕೊಡ್ತೀವಿ. ಮೈನಸ್ 6 ಒಳಗೆ ಪ್ಲಸ್ 1 ಅಂದ್ರೆ ಮೈನಸ್ 5. ಬಟ್ ಮೈನಸ್ ಇಂಟು ಪ್ಲಸ್ ಮೈನಸ್, ನಮ್ದು ಎರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಇವೆರಡನ್ನು ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಅದು ಬರಬೇಕು, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇದು ಬರಬೇಕು. ಹಾಗಾದ್ರೆ ನಮ್ಮ ಆಯ್ಕೆ ಇಟ್ ಈಸ್ ರಾಂಗ್. ನೋಡ್ರಿ, ಈಗ ನಿಮ್ ಪ್ರಕಾರ ಸರ್ 6 1 6. ಓಕೆ, 6ಗೆ 1 ಆಡ್ ಮಾಡ್ರಿ 7. ಇಲ್ಲ ಬೇಡ, 6 ಅಲ್ಲಿ 1 ಕಳೀರಿ 5 ಬಂತು. ಓಕೆ, 6 1. ಇಲ್ಲಿರೋ ಸೈನ್ ನ ಇಲ್ಲಿ ಕೊಡ್ಬೇಕು ಅಂದ್ರಿ, ಇಲ್ಲಿ 5 ಬರ್ಬೇಕು ಅಂದ್ರೆ ಮೈನಸ್ 5 ಬರ್ಬೇಕು ಅಂದ್ರೆ ಇದಕ್ಕೆ ಏನ್ ಕೊಡ್ಬೇಕು? ಪ್ಲಸ್ 1 ಕೊಡ್ಬೇಕು. ಓಕೆ, ಕೊಟ್ವಿ. ಆದ್ರೆ ಮೈನಸ್ 6 ಪ್ಲಸ್ 1 ಇಟ್ ಇಸ್ ಮೈನಸ್ 5. ಓಕೆ, ನಾವು ಒಪ್ಕೊಳ್ತೀವಿ. ಆದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್, ನಮ್ದು ಏನಿದೆ ಅಲ್ಲಿ ಪ್ಲಸ್ ಇದೆ. ಸೊ ನಮ್ಮ ಆಪ್ಷನ್ ಅಂದ್ರೆ ಸೆಲೆಕ್ಷನ್ ಇಸ್ ರಾಂಗ್. ಸೊ ನಾವು ಯು ಕ್ಯಾನ್ ಗೋ ಫಾರ್ ಸೆಕೆಂಡ್ ಆಪ್ಷನ್. ಮತ್ಯಾವ ಇದಾವೆ? ಮತ್ಯಾವಿದಾವೆ? 6 1 ಬಿಟ್ಬಿಟ್ಟಿವಿ. 3 2 6. 3 2 6. ಓಕೆ, ನೋಡ್ರಿ 3 ಪ್ಲಸ್ 2 5 ಬಂತು ನೋಡ್ರಿ. ಸಬ್ಟ್ರಾಕ್ಷನ್ ಹೋಗಕ್ ಹೋಗ್ಬೇಕಲ್ಲ, ಫಸ್ಟ್ ಅಡಿಷನ್ ನೋಡ್ಬೇಕು. ಅದಾಗಿಲ್ಲ ಅಂದ್ರೆ ಸಬ್ಟ್ರಾಕ್ಷನ್. 3 2 3 2. ಸೊ ನಾ 2 ನಂಬರ್ ಸೆಲೆಕ್ಟ್ ಮಾಡಿದ್ಮೇಲೆ ಬಿಗ್ಗರ್ ನಂಬರ್ ಸೈನ್ ಇದಕ್ಕೆ ಕೊಡ್ಬೇಕು ಅಂತ ಹೇಳಿದ್ದೀನಿ. ಇದು ಮೈನಸ್ 5 ಆಗ್ಬೇಕಾದ್ರೆ ಈ ಮೈನಸ್ 3ಗೆ ಆಡ್ ಮಾಡಿದ್ರೆ ಮೈನಸ್ 5 ಆಗುತ್ತೋ, ಇಲ್ಲಿ ಮೈನಸ್ ಕೊಟ್ರೆ ಆಗುತ್ತೋ, ಪ್ಲಸ್ ಕೊಟ್ರೆ ಆಗುತ್ತೋ ಯೋಚನೆ ಮಾಡೋದು. ನಿಮಗೆ ಅಡಿಷನ್ ಸಬ್ಟ್ರಾಕ್ಷನ್ ಬಗ್ಗೆ ನಾನು ಇಲ್ಲಿ ಎಲ್ಲೂ ಕನ್ಫ್ಯೂಸ್ ಮಾಡಲ್ಲ. ಈಗ ಇದು ಮೈನಸ್ 5 ಆಗ್ಬೇಕು ಅಂದ್ರೆ ಮೈನಸ್ 3ಗೆ ಮೈನಸ್ 2 ನ ಸೇರಿಸ್ಬೇಕು. ಮೈನಸ್ 5 ಆತ್ ನೋಡ್ರಿ, ಎರಡು ಮೈನಸ್ ಇದ್ದಾಗ ಆಡ್ ಮಾಡ್ಬೇಕು. ಮೈನಸ್ 3 ಮೈನಸ್ 2 ಮೈನಸ್ 5. ಸೊ ನೋಡ್ರಿ ಈಗ, ಸೊ ನಾನು ಹೇಳ್ತಿದ್ದೀನಿ ಇಲ್ಲಿ ನೀವು ಬಹಳ ಇಂಪಾರ್ಟೆಂಟ್, ಇಲ್ಲಿ ಕಲಿಯೋದೇ ಬಹಳ ಇಂಪಾರ್ಟೆಂಟ್. ಸೊ 3 2 6. ಓಕೆ, 3 ಪ್ಲಸ್ 2 5 ಬಂತು. ನಾನು ಹೇಳ್ತೀನಿ ಇಲ್ಲಿ ಮೈನಸ್ ಇದ್ರೆ ಮೈನಸ್ ಕೊಡ್ರಿ ಅಂತ ಹೇಳ್ತೀನಿ. ಈಗ ನಮ್ಗೆ ಇದು ಬರ್ಬೇಕು ಅಂದ್ರೆ ಮೈನಸ್ 5 ಬರ್ಬೇಕು ಅಂದ್ರೆ ನಮ್ಮ ಹತ್ರ ಇರೋದು ಎಷ್ಟು? ಮೈನಸ್ 3. ಅದು ಮೈನಸ್ 5 ಆಗ್ಬೇಕು ಅಂದ್ರೆ ಈ 2 ನ ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಮೈನಸ್ ಮಾಡ್ಬೇಕು. ಓಕೆ, ಮೈನಸ್ ಮಾಡಿದ್ವಿ. ಮೈನಸ್ 3 ಮೈನಸ್ 2 ಮೈನಸ್ 5. ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6. ನೌ ಇಟ್ ಇಸ್ ಕ್ಲಿಯರ್. ಕ್ಲಿಯರಾ? ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6. ಇವೆರಡನ್ನು ಮೈನಸ್ 3 ಮೈನಸ್ 2 ಆಡ್ ಮಾಡಿದ್ರೆ ಮೈನಸ್ 5. ಸೊ ಬನ್ನಿ ಈಗ ಎ ಸ್ಕ್ವಯರ್ ಮೈನಸ್ 3a ಮೈನಸ್ 2a ಪ್ಲಸ್ 6 ಎರಡೆರಡನ್ನ ಗುಂಪು ಮಾಡಿದ್ಮೇಲೆ ಫಸ್ಟ್ ಟರ್ಮ್ ಅಲ್ಲಿ ಎ ಕಾಮನ್ ಇದೆ. ಓಕೆ, ಎ ಕಾಮನ್ ತೆಗೆದ್ಮೇಲೆ ಎ ಮೈನಸ್ 3 ಉಳಿತು. ಸೆಕೆಂಡ್ ಟರ್ಮ್ ಅಲ್ಲಿ
ಸೆಕೆಂಡ್ ಟರ್ಮ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. ಈ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಮೈನಸ್ ಇದೆ ಮೈನಸ್. 2 and 6 ಅನ್ನ ಡಿವೈಡ್ ಮಾಡ್ತಕ್ಕಂತ ಹೈಯೆಸ್ಟ್ ನಂಬರ್ ಯಾವುದು? 2. ಆಮೇಲೆ ಇಲ್ಲಿ ಏನ್ ಬರ್ದಿತ್ತು ಅದನ್ನ ಬರ್ರಿ ಅಂತ ಹೇಳಿದೀನಿ, ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಇದು. ಸೊ ನಾವು ರೈಟ್ a minus 3 into a minus 2. a minus 3 into a minus 2. ಇಲ್ಲಿ -3 ಕೊಟ್ರಿ, ನಾನು ಹೇಳ್ಬಿಟ್ಟಿದ್ದೀನಿ, ಅದ್ರ ಮತ್ತೆ ಮತ್ತೆ ಕನ್ಫ್ಯೂಸ್ ಮಾಡ್ಸಕ್ ಹೋಗಲ್ಲ ನಾನು. ಸೊ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಇನ್ನ ಡೌಟ್ಸ್ ಇದ್ರೆ ಕೇಳ್ರಿ, ಹೇಳ್ಕೊಳೋಣ. ಮತ್ತೆ ಇನ್ನೊಂದು ಕ್ಲಾಸ್ ಇದು ಫ್ಯಾಕ್ಟರೈಸೇಷನ್ ಬರೋಣ, ಯಾಕಂದ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗಬೇಕು. ಫಸ್ಟ್ ಟೈಮು ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ಮಾಹಿತಿ, ಈ ತರಗತಿ ನಿಮಗೆ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಶೇರ್ ಮಾಡ್ರಿ, ಬೇರೆಯವರು ಕಲೀಲಿ. ಅವ್ರು ಕಲ್ತ್ರೆ ನಮಗೂ ಒಂದು ಖುಷಿ ಆಗುತ್ತೆ, ನಿಮಗೂ ಒಂದು ಖುಷಿ ಆಗುತ್ತೆ. ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ದು, ನಾನು ಕಲ್ಸಿದ ಖುಷಿ. ಇವೆರಡೂ ಆಗ್ಬೇಕು ಅಂದ್ರೆ ನೀವು ಈ ಮಾಹಿತಿಯನ್ನ, ಒಳ್ಳೆ ಮಾಹಿತಿಯನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕು. ಸೊ ಟ್ರಾನ್ಸ್ಫರ್ ಮಾಡ್ತಾ ಹೋದ್ರೆ ಎಲ್ಲರಿಗೂ ಲಾಭ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಇದೇ ಫ್ಯಾಕ್ಟರೈಸೇಷನ್ಗೆ ಮತ್ತೆ ನಾನು ಬರ್ತಿದ್ದೀನಿ. ಓಕೆ, ಏನ್ ಡೌಟ್ಸ್ ಇಲ್ಲಲ್ಲ ಅನ್ಕೊಂಡಿದ್ದೀನಿ. ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ.